ಹಾಲೆಲುಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿಕೊಳ್ಳೋಣ. ಹಾಲೆಲುಯಾ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರ ಮಾಡಿಕೊಳ್ತೇವೆ ಸ್ವಾಮಿ. ಈ ವಾಕ್ಯದೊಂದಿಗೆ ಮಾತನಾಡ್ರಿ ಅಪ್ಪ, ನಾವು ಕೇಳ್ತೇವಪ್ಪ. ಪವಿತ್ರಾತ್ಮರೇ, ನೀವೇ ಸ್ವಾಮಿ ದೇವರೇ ಇದನ್ನ ಕರ್ತನೆ ಮಾತನಾಡಬೇಕು. ನಾವೆಲ್ಲ ಕೇಳಿಕೊಂಡು ಅದ್ರ ಪ್ರಕಾರನೇ ಕರ್ತನೆ ಭೂಮಿ ಮೇಲೆ ನಡಿತೇವಪ್ಪ. ಕರ್ತನೆ, ನಿಮ್ಮ ಸಹಾಯ ಇಲ್ಲದೆ ಸ್ವಾಮಿ ಮನುಷ್ಯನಿಂದ ಯಾವ ಕೆಲಸವೂ ಯಾವ ಕಾರ್ಯ ಆಗುತ್ತಿಲ್ಲ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಫಸ್ಟ್ ಕೊರಿಂಥಿಯ 2ನೇ ಅಧ್ಯಾಯ, ಅಲ್ಲಿಗೆ 12ನೇ ವಚನವಾಗಿದೆ. ಇಲ್ಲಿ ಪೌಲನು ಈ ಕೊರಿಂಥದವರಿಗೆ ಬರೀತಾರೆ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ. ಹಾಲೆಲೂಯಾ. ಪ್ರಾಪಂಚಿಕ ಆತ್ಮ ಅಂದರೆ ದೇವರಿಂದ ನಡೆಸಲ್ಪಟ್ಟದ್ದು ಬಿಟ್ಟು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವಾದ ಆತ್ಮ, ಜ್ಞಾನ, ಬುದ್ಧಿ, ತಿಳುವಳಿಕೆ, ನಡೆ, ನುಡಿ ಇದನ್ನ ನಾವು ಅನುಸರಣೆ ಮಾಡಬಾರದು. ಯಾವಾಗ ನಾವು ಕ್ರಿಸ್ತನ ಒಳಗಡೆ ಬರ್ತೀವೋ, ವಾಕ್ಯದ ಒಳಗೆ ಬರ್ತೀವೋ, ಅವಾಗ ನಮಗೆ ಇದೆಲ್ಲ ಆಟೋಮೆಟಿಕ್ ನಮ್ಮಿಂದ ದೂರ ಆಗ್ತದೆ. ಪ್ರಾಪಂಚಿಕ ಈ ಭೂಲೋಕಕ್ಕೆ ಸಂಬಂಧಪಟ್ಟ ಮಾತುಗಳು, ನಡತೆಗಳು ಪ್ರತಿಯೊಂದು ಇನ್ಕ್ಲೂಡ್ ಆಗ್ತದೆ ಒಳಗಡೆ. ಅದನ್ನ ಅನುಸರಣೆ ಮಾಡಬೇಡ ಅಂತ ದೇವರ ವಾಕ್ಯ ಸ್ಪಷ್ಟವಾಗಿ ದೇವ ಜನರಿಗೆ ಇದು ತೋರಿಸಿಕೊಡ್ತಾ ಇರೋ ವಾಕ್ಯ ವಚನವಾಗಿದೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಹಾಲೆಲೂಯಾ. ಆಮೇಲೆ ಕೆಳಗೆ ಓದ್ಕೊಳ್ಳಿ. ದೇವರು ನಮಗೆ ದಯಪಾಲಿಸಿದ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಆತ್ಮವನ್ನೇ ಹೊಂದಿದೆವು. ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಇರ್ತದೆ. ಏನಂತ ಹೇಳಿದ್ರೆ, ನಾವು ನಮಗೆ ದಯಪಾಲಿಸಿರುವ ಕೃಪಾವರಗಳು, ಈ ದಯಪಾಲಿಸಿದ ಕೃಪಾವರಗಳು ಯಾರಿಗೆ ಸಿಕ್ಕಲ್ಪಡ್ತದೆ? ದೇವರಲ್ಲಿ ಇರುವವರ್ಗ, ಇಲ್ಲದೆ ಇರುವವರ್ಗ? ಹಾಲೆಲೂಯಾ. ದೇವರಲ್ಲಿ ಇರುವಂತವರಿಗೆ ಕೃಪಾವರಗಳು. ಅದಕ್ಕೆ ಈ ಭೂಮಿ ಮೇಲೆ ನಿಮ್ಮನ್ನ ಬೇರ್ಪಡಿಸಿದ್ದೇನೆ. ಹಾಲೆಲೂಯಾ. ನೀವು ಇದನ್ನೆಲ್ಲ ಅನುಸರಣೆ ಮಾಡುವಾಗ ಈ ಲೋಕಕ್ಕೆ ಸಂಬಂಧಪಟ್ಟವಾದ ಯಾವುದನ್ನು ನೀವು ಅನುಸರಣೆ ಮಾಡುವುದಿಲ್ಲ ಅಂತ ಅರ್ಥ. ಯಾವಾಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೇವೆ, ಯಾವಾಗ ಇದ್ರ ಒಳಗಡೆ ನಾವು ಹೋಗ್ತೇವೆ, ಅವಾಗ ದೇವರು ತಾನೇ ನಮಗೆ ವಿಶೇಷವಾದ ಕೃಪೆ ತೋರಿಸ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಇಳಿದುಕೊಂಡು ಎಲ್ಲಿ ಹೋದ್ರು ಸುಕ್ಷೇಮವಾಗಿ ಬರ್ತಾರೆ. ಯಾಕೆ? ತನ್ನ ದೂತರನ್ನ ನಮ್ಮ ಸಂಗಡ ಕಳಿಸ್ತಾರೆ. ಹಾಲೆಲೂಯಾ. ಯಾವಾಗ ದೇವರಿಗಾಗಿ ನಾವು ಜೀವಿಸ್ತೇವೆ ಭೂಮಿ ಮೇಲೆ, ಪ್ರಿಯನಾದ ಸಹೋದರ ಸಹೋದರಿಯರೇ, ದೇವರು ತಾನೇ ತನ್ನ ದೂತರನ್ನ, ಇವರು ನನ್ನ ಜನಾಂಗಗಳು, ಇವರು ನನ್ನ ಮಕ್ಕಳು, ಇವರು ಕಾಲು ಕಲ್ಲಿಗೆ ತಗಲದ ಹಾಗೆ ದೂತರು ತನ್ನ ಕೈಗಳನ್ನ ಎತ್ತಿಕೊಳ್ಳುವರು. ಹಾಲೆಲೂಯಾ. ಸುಮ್ಮನೆ ಯಾವುದು ಗ್ರಂಥದಲ್ಲಿ ಬರೆಯಲ್ಪಟ್ಟಿಲ್ಲ. ಪ್ರಿಯನಾದ ಸಹೋದರ ಸಹೋದರಿಯರೇ, ಇದು ಒಂದೊಂದು ಅಕ್ಷರ ಸತ್ಯವಾಗಿದೆ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ಒಂದು ವೇಳೆ ಆಕಾಶ ಭೂಮಿ ಅಳೆದು ಹೋಗ್ಬೋದು, ಇದು ನಾನೇ ಉಂಟು ಮಾಡಿದ ಭೂಮಿ ಆಕಾಶ, ಅದರೊಳಗಿರೋದು ಎಲ್ಲವನ್ನು ಅಳೆದು ಹೋಗ್ಬೋದು, ಆದರೆ ನನ್ನ ಮಾತು ಎಂದು ಅಳಿಯುವುದೇ ಅಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ. ದೇವರೇ ಪ್ರಕಟ ಮಾಡಿಕೊಂಡಿದ್ದಾರೆ. ಅಂದ್ರೆ ಅರ್ಥ, ಮನುಷ್ಯನ ತರ ಎರಡು ಮಾತಿನವನಲ್ಲ. ಮಾನವನ ನೆಚ್ಚಬೇಡ್ರಿ. ಅವನ ಉಸಿರು ಹೋಗಲು ಅವನ ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪ, ಪ್ಲಾನ್ ಅವತ್ತೇ ಲಾಸ್ಟ್. ದಿ ಎಂಡ್ ಲಾಸ್ಟ್. ಎಲ್ಲ ಅವತ್ತಿನ ದಿವಸ ಇಡೀ ನಮ್ಮ ಗೌರ್ಮೆಂಟ್ ಅಲ್ಲಿರುವುದು ಎಲ್ಲ ಅವನ ಹೆಸರು ಡಿಲೀಟ್ ಆಗ್ತದೆ. ಹಾಲೆಲೂಯಾ. ಮನುಷ್ಯನ ಆಶ್ರಯ ಮಾಡಿಕೊಂಡರೆ ಇಷ್ಟೇ. ಆದ್ರೆ ದೇವರನ್ನ ಆಶ್ರಯ ಮಾಡಿಕೊಂಡರೆ
ತಲತಲಾಂತರಿಗೂ ದಯ ತೋರುವವನಾಗಿದ್ದಾನೆ. ಹಲ್ಲೆಲೂಯ. ಧರ್ಮೋಪದೇಶದಲ್ಲಿ ಬರೆಯಲ್ಪಟ್ಟಿದೆ, ನಿಮ್ಮ ತಂದೆ ತಾಯಿನ ಗೌರವಿಸು, ಸನ್ಮಾನಿಸು, ನೀ ಭೂಮಿ ಮೇಲೆ ಬಹುಕಾಲ ಬದುಕುವಿ, ಮಕ್ಕಳಿಗೆ ಹೇಳ್ತದೆ. ಹಲ್ಲೆಲೂಯ. ಅದೇ ರೀತಿಯಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡಿ ವಾಕ್ಯದ ಪ್ರಕಾರ ಜೀವಿಸಿ ಯೇಸು ಸ್ವಾಮಿಗೆ ಸ್ವಂತ ಮಕ್ಕಳಾಗಿ ಜೀವಿಸಿದರೆ 1000 ತಲೆವರೆಗೂ ದಯ ತೋರುವವನಾಗಿದ್ದೇನೆ. ಹಲ್ಲೆಲೂಯ. ಇಂಥ ಆಪ್ಷನ್ ಭೂಮಿ ಮೇಲಾಗಿರ್ಲಿ ಎಲ್ಲೂ ಯಾರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯನಾದ ಸಹೋದರ ಸಹೋದರಿ, ದೇವರೊಬ್ಬರು ಮಾತ್ರವೇ ಆಪ್ಷನ್. ಅವರೇ ಆಪ್ಷನ್ ಕೊಡ್ಲಿಕ್ಕೆ ಸಾಧ್ಯ. ಬಿಟ್ಟರೆ 1000 ತಲೆವರೆಗೂ ದಯ ತೋರಕ್ಕೆ ಆಗ್ತದೆ ಅಂತ ಯಾರಾದ್ರೂ ಮನುಷ್ಯ ಕೊಡ್ಲಿಕ್ಕೆ ಸಾಧ್ಯವಾ? ಇದೆಯಾ? ಎಲ್ಲೂ ಇಲ್ಲ. ಅದಕ್ಕೆ ಅಂಥವರ ಬಳಿಗೆ ನಾವು ಹೋಗಬೇಕು ಎಂಬುದಾಗಿ ಅವರ ಆಸೆ. ನಿಮಗಾಗಿ ಪರಲೋಕವನ್ನ ನಾನು ಸಿದ್ಧ ಮಾಡಿದ್ದೀನಲ್ಲ, ಬನ್ನಿರಿ, ನೀವು ಸ್ವಾಸ್ಥವಾಗಿ ತೆಗೆದುಕೊಳ್ಳ್ರಿ, ನಿಮಗೆ ಸ್ವಂತಕ್ಕೆ ನಾನು ಕೊಡ್ತಾ ಇದ್ದೇನೆ. ಈ ಭೂಮಿ ಮೇಲೆ ಜಾಗ ಅಲ್ಲ. ಇದೆಲ್ಲ ಒಂದು ದಿವಸ ಇಲ್ಲದೆ ಹೋಗ್ತದೆ. ಪ್ರಿಯನಾದ ಸಹೋದರ ಸಹೋದರಿ, ಪ್ರಕಟಣೆಯಲ್ಲಿ ನೋಡುವಾಗ ಹೇಳ್ತದೆ, ಭೂಮಿಯನ್ನ ಹಿಡಿದು ಅಲ್ಲಾಡಿಸಿದ್ರೆ ಏನಾಗ್ತದೆ? ಎಲ್ಲ ಬಿದ್ದೋಗ್ತದೆ, ಏನು ಇರೋಲ್ಲ, ಕಟ್ಟಡಗಳು ಇರುವುದಿಲ್ಲ, ಕಲ್ಲಿನ ಮೇಲೆ ಹೇಳಿಲ್ಲ, ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡ್ತದೆ. ಹಲ್ಲೆಲೂಯ. ಹಾಗೆಯೇ ಆಗುವುದು. ಅದಕ್ಕೆ ಪರಲೋಕದಲ್ಲಿ ನಮ್ಮ ಪ್ರಾಪರ್ಟಿಯನ್ನ ಮಾಡಿಟ್ಕೋಬೇಕು, ಜಾಗವನ್ನ ಮಾಡಿಟ್ಕೋಬೇಕು. ಅದಕ್ಕೇನ್ ಮಾಡ್ಬೇಕು? ಹಣ ಬೇಕಾ? ಎಷ್ಟು ದುಡ್ಡಿಗೆ ತೆಗೆದುಕೊಳ್ಳೋಣ ಪರಲೋಕದಲ್ಲಿ? ಪರಲೋಕದಲ್ಲಿ ಜಾಗವನ್ನ ಮಾರುವುದಾದರೆ ಈ ಭೂಮಿ ಮೇಲಿರೋ ಬಹು ಜನ ಶ್ರೀಮಂತರು ಫಸ್ಟ್ ಖರೀದಿ ಮಾಡ್ತಾ ಇದ್ರು. ಹಾಲೆಲೂಯ. ಅದಕ್ಕೆ ದೇವರು ಹೇಳ್ತಾರೆ, ಪರಲೋಕದಲ್ಲಿ ಹೆಚ್ಚು ಶ್ರೀಮಂತರು ಹೋಗ್ಲಿಕ್ಕೆ ಆಗುವುದಿಲ್ಲ. ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೋದರೂ ಹೋಗಬಹುದು, ಶ್ರೀಮಂತರು ದೇವರ ರಾಜ್ಯ ಸೇರುವುದು ಕಷ್ಟ. ಯಾಕೆ? ಪ್ರಾಪರ್ಟಿ ಎಲ್ಲ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಬಿಟ್ಟು ದಿನ ನನ್ನ ಹಿಂದೆ ಬಾ ಅಂತ ಯೇಸುಸ್ವಾಮಿ ಹೇಳಿಲ್ವಾ? ತನ್ನ ಶಿಲ್ಬೆಯನ್ನು ಎತ್ತಿಕೊಂಡು ಆಗ್ತದ? ಕಷ್ಟವನ್ನು ಅನುಭವಿಸ್ಬೇಕು, ಹಿಂಸೆನ ಅನುಭವಿಸ್ಬೇಕು, ಬಯಸ್ಕೊಳ್ಬೇಕು, ಒಂದು ಮಾತು ಆಡಬಾರ್ದು. ಇದು ಹೇಗ್ ಸ್ವಾಮಿ? ನಾನು ಕಷ್ಟಪಟ್ಟು ಪ್ರಾಪರ್ಟಿ ಮಾಡಿದ್ದೇನೆ, ಇದನ್ನೆಲ್ಲ ನೀನು ಬಡವರಿಗೆ ಹಂಚು ಅಂತ ಹೇಳ್ತೀಯಲ್ಲ, ನಾನು ಹಂಚಿಬಿಟ್ಟು ನಾನೇನ್ ಮಾಡ್ಲಿ? ಅದಕ್ಕೆ ದುಃಖದಿಂದ ಹೊರಟೋಗ್ತಾರೆ, ಆಗೋದಿಲ್ಲ ಅಂತ. ಹಲ್ಲೆಲೂಯ. ಇದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ನಾವೆಲ್ಲದಕ್ಕೂ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿದ್ದರೆ ಮಾತ್ರವೇ ಯೇಸು ಸ್ವಾಮಿನ ನಾವು ನೋಡ್ಲಿಕ್ಕೆ ಸಾಧ್ಯ. ಪರಲೋಕದಲ್ಲಿ ದೇವರ ಜೊತೆಲಿ ಇರ್ಲಿಕ್ಕೆ ಸಾಧ್ಯ ಉಂಟು. ಯಾವಾಗಲೂ ಅವರನ್ನ ಆರಾಧನೆ ಮಾಡಿಕೊಂಡು ಸ್ತುತಿ ಮಾಡಿಕೊಂಡು ಎಷ್ಟು ಚೆನ್ನಾಗಿರ್ಬೋದಲ್ಲವಾ? ಅದಕ್ಕಾಗಿ ನಿಮ್ಮನ್ನ ನಾನು ಕರೆದೇನಲ್ಲ. ಪ್ರತಿ ದಿವಸ ನಾನು ನಿಮ್ಮನ್ನ ಕೈ ಬೀಸಿ ಕರಿತಾ ಇದ್ದೇನೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ನನ್ನ ಬಳಿಗೆ ಬನ್ನಿರಿ. ನಿಮ್ಮ ಕಷ್ಟ, ರೋಗ, ಸಮಸ್ಯೆಗಳೆಲ್ಲ ನಾನು ಹೊತ್ತಿಕೊಂಡಿದ್ದೀನಲ್ಲ. ಆದರೂ ಇನ್ನೂ ಮನಸ್ಸು ಮಾಡಲಿಲ್ಲ, ಇನ್ನೂ ನನ್ನ ಮಾತು ಕೇಳ್ತಾ ಇಲ್ಲ. ಹಲ್ಲೆಲೂಯ. ದಿನ ದೇವರು ಪ್ರತಿ ದಿವಸ ನಿಮ್ಮ ಆತ್ಮದೊಂದಿಗೆ ಮಾತನಾಡ್ತಾ ಇದ್ದಾರೆ. ಆತ್ಮದ ಮಾತುಗಳನ್ನ ನಾವು ಗ್ರಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರಿಯನಾದ ಸಹೋದರ ಸಹೋದರಿಯರೇ, ನಮ್ಮನ್ನ ನಾವು ಚೆನ್ನಾಗಿ ಪರೀಕ್ಷೆ ಮಾಡಿಕೊಳ್ಳಬೇಕು. ದೇವರು ಆತ್ಮದೊಂದಿಗೆ ಮಾತನಾಡ್ತಾ ಇದ್ದಾರಲ್ಲ. ಯಾರಾದ್ರ 5 ನಿಮಿಷ ಪ್ರಾರ್ಥನೆ ಮಾಡಿ ದೇವರಿಗಾಗಿ ವೇಟ್ ಮಾಡ್ತಾ ಇದೀವಾ, ದೇವರಿಂದ ಉತ್ತರ ಸಿಗ್ತದೆ ಅಂತ ಪ್ರಾರ್ಥನೆ ಮಾಡಿ ಎದ್ದೋದ್ರೆ ಸಾಕಾಗಿರುತ್ತೆ. ಹಲ್ಲೆಲೂಯ. ಹಾಗಲ್ಲ. ನಾವು ಪ್ರಾರ್ಥನೆ, ಈಗ ನಮ್ಮ ಪ್ರಾರ್ಥನೆಗಳನ್ನ ಪರಲೋಕ ಮುಟ್ಟುವ ರೀತಿ ನಾವು ಕಣ್ಣೀರಿಟ್ಟು ದುಃಖದಿಂದ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತೇವೆ. ಕೆಲವೊಮ್ಮೆ ಮಣ್ಕಾಲಾಕಿ ಸತ ಪ್ರಾರ್ಥನೆ ಮಾಡ್ತೇವೆ. ಹಲ್ಲೆಲೂಯ. ನಿಜ, ದೇವರು ಕೇಳಿದ್ದಾರೆ, ನಿಜ. ಆದರೆ ದೇವರಿಂದ ಉತ್ತರ ಬರುವ ತನಕ ನಾವು ವೇಟ್ ಮಾಡ್ತಿದ್ವಿ. ಫಸ್ಟ್ ನಾವೊಂದು ಚೆಕ್ ಮಾಡ್ಕೋ, ದೇವರಿಂದ ಉತ್ತರ ಬರ್ತಾ ಇದೆಯಾ?
ಯೇಸು ಸ್ವಾಮಿ ಉತ್ತರ ಕೊಡ್ತಾ ಇದ್ದಾರಾ? ಆ ಉತ್ತರ ಹೇಗಿರ್ತದೆ ಎಂಬುದಾಗಿ ನಾವು ತಡ್ಕೊಂತಾ ಇದ್ದೀವ, ವೇಟ್ ಮಾಡ್ತಾ ಇದ್ದೇವ? ಇಲ್ಲ. ಪ್ರಾರ್ಥನೆ ಆಯ್ತು, ಅಂತ್ಯಾಶೀರ್ವಾದ ಆಯ್ತು, ಎದ್ದು ಹೊರಟಾಯ್ತು. ಅವಾಗ ಬರೀ ನಮ್ಮ ಮಾತುಗಳನ್ನೇ ದೇವರು ಕೇಳ್ತಾ ಇದ್ದಾರೆ ಹೊರತು ದೇವರಿಂದ ಬರುವಂತ ಒಂದು ಮಾತಾದ್ರ ನಮಗೆ ಬರ್ತಾ ಇದೆಯಾ? ಕೇಳ್ತಾ ಇದೀವಾ? ಆ ಶಬ್ದ ಕೇಳಿದ್ದೀರಾ? ಹಾಲೆಲೂಯಾ. ನಾನು ಕೇಳಿದ್ದೇನೆ. ದೇವರ ಶಬ್ದವನ್ನ ನಾನು ಚೆನ್ನಾಗಿ ಕೇಳಿದ್ದೇನೆ. ಹಾಲೆಲೂಯಾ. ಅದು ಎಂಥ ವಾಣಿ, ಎಂಥ ಚಂದ ಇದೆ ಮಾತು. ಮನುಷ್ಯನ ಒಂದು ಮಾತು ತರಾನೇ ದಪ್ಪ ಧ್ವನಿಯಿಂದ ಕೇಳುತ್ತೇನೆ. ಆ ಧ್ವನಿ ಕೇಳುವಾಗ ನನಗೆ ಹೆದರಿಕೆ ಉಂಟಾಯಿತು. ಹಾಲೆಲೂಯಾ. ಕೇಳಿದ್ದೇನೆ ಪ್ರಿಯನಾದ ಸಹೋದರ, ನಾನು ನಿಮ್ಮ ಹತ್ರ ಸುಮ್ಮನೆ ಹೇಳ್ತಾ ಇಲ್ಲ. ಆ ಕೇಳಿದ ಶಬ್ದವನ್ನೇ, ಯಾಕಂದ್ರೆ ದೇವರು ಹೇಳ್ತಾರೆ, ನಾನು ಮಾಡಿದ್ದನಲ್ಲ ನೀನು ಕೆಲವೊಮ್ಮೆ ಕೆಲವತ್ರ ಹಂಚಿಕೊಳ್ಳಬೇಕು. ಅವರು ಸಂತೋಷ ಪಡಬೇಕು. ನಾನು ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ಉಚಿತವಾಗಿ ನಾನು ಕೊಡ್ತಾ ಇದ್ದೇನೆ. ಒಬ್ಬೊಬ್ಬರಿಗೆ ಒಂದೊಂದು ತಲಾಂತು, ಒಬ್ಬೊಬ್ಬರಿಗೆ ಒಂದು ರೀತಿ ಮಾತನಾಡ್ತಾ ಇದ್ದೇನೆ. ನನ್ನ ಮಾತನ್ನ ನೀವು ಗ್ರಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ವಾ? ನನ್ನ ಮಾತು ನಿಮಗೆ ಕಿವಿಗೆ ಕೇಳ್ತಾ ಇಲ್ವಾ? ನಿಮ್ಮ ಹೃದಯಕ್ಕೆ ಕೇಳ್ತಾ ಇಲ್ವಾ? ಹಲ್ಲೆಲೂಯಾ. ದೇವರು ಹೇಳ್ತಾರೆ, ದೇವರ ಶಬ್ದನೇ ಕೇಳ್ತಾ ಇಲ್ಲ. ಆದರೆ ಏನ್ ಮಾಡ್ತೀರಿ? ನಾವು ಪ್ರಾರ್ಥನೆ ಮಾಡಿ ಎದ್ದು ಬರ್ತೇವೆ, ಅದ್ಭುತ ಕಾರ್ಯ, ಮಹತ್ ಕಾರ್ಯಗಳು ಏನು ನಡೀತಾ ಇಲ್ಲ. ದೇವರ ಶಬ್ದವೇ ನಮಗೆ ಕೇಳ್ತಾ ಇಲ್ಲ ಅಂದ್ರೆ ಹೇಗೆ ನಮ್ಮಲ್ಲಿ ಅದ್ಭುತ ಕಾರ್ಯಗಳು? ರೋಗಗಳು, ಯಾವುದೇ ಸಮಸ್ಯೆಗಳು ಕೆಲವೊಮ್ಮೆ ಬಿಟ್ಟು ಹೋಗೋದು ವಿಶ್ವಾಸಿಗಳಲ್ಲೇ, ದೇವರ ಮಕ್ಕಳಲ್ಲೇ ಬಿಟ್ಟು ಹೋಗ್ತಾ ಇಲ್ಲ. ಹಾಗಾದ್ರೆ ವಾಕ್ಯ ಸುಳ್ಳ? ಅಪೊಸ್ತಲ ಕೃತ್ಯಗಳಲ್ಲಿ 38 ವರ್ಷದಲ್ಲಿ ಆ ಕುಂಟ, ನನ್ನಲ್ಲಿ ನಿನಗೆ ಕೊಡಕ್ಕೆ ಏನು ಇಲ್ಲ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಒಂದು ಮಾತು ಹೇಳ್ತೇನೆ, ನಸರೇನ ಯೇಸುವಿನ ನಾಮದಲ್ಲಿ ಎದ್ದು ನಡೆ. ಹಲ್ಲೆಲೂಯಾ. ಹಾಗಾದ್ರೆ ಹೇಗೆ ನಡೆದ? ಸುಳ್ಳ? ಇಲ್ಲ. ಅವರ ನಂಬಿಕೆ ರಬಲ ಶಂದರ ರಖನ ಖರಬ ರಿಬನಾಬ ಶಕೋರ, ಅವರ ನಂಬಿಕೆ ಹಾಗೆ ಇತ್ತು. ಪ್ರಿಯನಾದ ಸಹೋದರ ಸಹೋದರಿ, ಆತರ ನಂಬಿಕೆ ನಮ್ಮಲ್ಲಿ ಇದೆಯಾ? ದೇವರು ಕೇಳ್ತಾ ಇದ್ದಾರೆ, ಆ ನಂಬಿಕೆ ನಿನಗಿರುವುದಾದರೆ ಜೀವ ಎಂಬ ಜಯಮಾಲೆ ನಿನ್ನದೇ. ರಬಲ ಶಂದ ರೊಖೋನಬ. ಆ ನಂಬಿಕೆಯನ್ನ ನೀವು ಮಾಡಿಕೊಳ್ಳಿರಿ. ನಿಮಗೆ ನಾನು ಎಂದೂ ದೂರಲಿಲ್ಲ, ನಿಮ್ಮನ್ನ ತಳ್ಳಿ ಬಿಡಲಿಲ್ಲ, ನಿಮ್ಮನ್ನ ತೊರೆಯುವುದೇ ಇಲ್ಲ. ನಿಮ್ಮನ್ನ ಕೈ ಹಿಡಿದು ಪ್ರತಿ ದಿವಸ ನಡೆಸ್ತಾ ಇದ್ದೇನೆ, ಆರೋಗ್ಯ ಕೊಟ್ಟಿದ್ದೇನೆ, ಆಹಾರವನ್ನು ಕೊಟ್ಟಿದ್ದೇನೆ. ಇಷ್ಟು ನಿಮ್ಮನ್ನ ನಡೆಸ್ತಾ ಇದ್ದೇನಲ್ಲ, ನನ್ನ ಶಬ್ದ ನಿಮಗೆ ಕೇಳಿಸ್ತಾ ಇಲ್ವಾ? ಹಲ್ಲೆಲೂಯಾ. ಇದೇ ದೇವರ ಕೇಳ್ತಾರೆ. ಯಾವಾಗ ಆತ್ಮದಲ್ಲಿ ಆರಾಧಿಸುವ ಕರ್ತನೇ ನಿಮಗೆ ಸ್ತೋತ್ರಯ್ಯ, ನಿಮ್ಮ ಮಾತಿನ ಮೇಲೆ ನಾನು ನಡೀತೇನೆ ಸ್ವಾಮಿ, ನಿಮ್ಮ ಹೆಸರನ್ನ ಕೊಂಡಾಡುತ್ತೇನೆ ದೇವರೇ ಎಂಬುದಾಗಿ ಪ್ರತಿಯೊಬ್ಬ ಮನುಷ್ಯನು ಸತ ಕೇಳಬೇಕಾಗಿದೆ ಭೂಮಿ ಮೇಲೆ. ಹಲ್ಲೆಲೂಯಾ. ನಾವು ಫಸ್ಟ್ ಪ್ರಾರ್ಥನೆ ಮಾಡಬೇಕು. ದೇವರೇ ನನ್ನೊಂದಿಗೆ ಸ್ವಾಮಿ ನಿಮ್ಮ ಮಾತನಾಡು ತಂದೆಯಾದ ದೇವರೇ, ಅದಕ್ಕಾಗಿ ಕೋಟಿ ಕೋಟಿ ವಂದನೆ, ಸ್ತೋತ್ರಪ್ಪ. ನಿನ್ನ ಹೆಸರನ್ನ ಮಹಿಮೆ ಪಡಿಸ್ತೇನೆ, ನಿನ್ನ ಶಬ್ದವನ್ನ ನಾನು ಕೇಳುತ್ತೇನೆ ಸ್ವಾಮಿ ಎಂಬುದಾಗಿ ಪ್ರತಿಯೊಬ್ಬರು ಸತ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದಾದರೆ ದೇವರು ಖಂಡಿತ ಉತ್ತರವನ್ನ ಕೊಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಇನ್ನು ಅನೇಕ ವಾಕ್ಯವಿದೆ, ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರವನ್ನು ಸಲ್ಲಿಸಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರಪ್ಪ. ರಾಜಾವೇ, ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆ ಮಾರ್ಗ ಒಂದೇ ಒಂದು, ಯೇಸು ಸ್ವಾಮಿ ಮಾತ್ರವೇ ಆಗಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ ಸ್ವಾಮಿ. ಯುಗ ಯುಗಾಂತರದಲ್ಲಿ ಅರಸನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಿಮಗೆ ಮಹಿಮೆಯಾಗಲಿ ರಾಜಾವೇ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳಿಗೂ ಸ್ವಾಮಿ ಸಂತೈಸು, ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್.